ಬನ್ನಿ ಸ್ನೇಹಿತರೆ, ನಾವು ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಈ ಕಾಂಗ್ರೆಸ್ನವರು ದೇಶಭಕ್ತರ ದೇಶದ್ರೋಹಿಗಳ ಅನ್ನೋ ಜಿಜ್ಞಾಸೆಯಿಂದ ನಿಮಗೆ ಇವತ್ತು 2 ಎಪಿಸೋಡ್ಗಳನ್ನ ಕೊಡ್ತಾ ಇದ್ದೀನಿ. ಮತ್ತು ಕಾಂಗ್ರೆಸ್ನವರು ಜವಾಹರ್ಲಾಲ್ ನೆಹರು ಮುಸಲ್ಮಾನರಂತೆ, ಅವರು ಹಿಂದೂನ ಹೆಸರಿಟ್ಕೊಂಡು ಜವಾಹರ್ಲಾಲ್ ನೆಹರು ಅಂತ ಹೆಸರಿಟ್ಕೊಂಡು ಕಾಶ್ಮೀರಿ ಪಂಡಿತರು ಅಂದ್ಕೊಂಡು 1947 ಆಗಸ್ಟ್ 15ರಿಂದ ಹಿಡಿದು 1964 17 ವರ್ಷಗಳ ಕಾಲ ಪ್ರೈಮ್ ಮಿನಿಸ್ಟರ್ ಆಗ್ಬಿಡ್ತಾರೆ. ಇದಾದ ನಂತರ ತಮ್ಮ ಮಗಳು ಶ್ರೀಮತಿ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗೋದಕ್ಕೆ ಸೂಕ್ತವಾದ ವಾತಾವರಣಗಳನ್ನು ನಿರ್ಮಾಣ ಮಾಡ್ತಾರೆ. ಆಕೆಯೂ ಪ್ರಧಾನಮಂತ್ರಿ ಆಗಿರ್ತಾರೆ. ಆಕೆ ತನ್ನ ಮಗ ರಾಜೀವ್ ಗಾಂಧಿನ ಪ್ರೈಮ್ ಮಿನಿಸ್ಟರ್ ಆಗಂಗೆ ನೋಡ್ಕೋತಾಳೆ. ರಾಜೀವ್ ಗಾಂಧಿ ಹೆಂಡತಿ ಸೋನಿಯಾ ಗಾಂಧಿ, ಆಕೆ ಏನು ಮಾಡ್ತಾರೆ, ಇಟಲಿ ದೇಶದವಳು. ಅದೇನೋ ಆಕೆಯ ಬಗ್ಗೆ ಸುಮಾರು ಕಾಮೆಂಟ್ಸ್ಗಳು ಬರುತ್ತೆ. 4th ರಿಚೆಸ್ಟ್ ಪರ್ಸನ್ ಅಂತ ಹೇಳ್ತಾರೆ ನಮ್ಮ ವರ್ಲ್ಡಲ್ಲಿ. ಆಕೆನ ಏನೂ ಕೆಲಸ ಮಾಡೋದಿಲ್ಲ, 4th ರಿಚೆಸ್ಟ್ ಪರ್ಸನ್ ಹೆಂಗಾದರು ಅಂತ. ನಮ್ಮ ಪರ್ವರ್ಟೆಡ್ ಇಂಟೆಲಿಜೆಂಟ್ ಪೀಪಲ್ ಇದ್ದಾರೆ. ಇವರು ಕಮ್ಯುನಿಸ್ಟ್ರು ಅಂತ ಹೇಳ್ಬೋದು, ಕಾಂಗ್ರೆಸ್ಸಲ್ಲೂ ಇದ್ದಾರೆ. ಬೇಕಾದಷ್ಟು ಹೆಸರು ತಗೊಂಡ್ರೆ ಕಾಂಟ್ರವರ್ಸಿ ಆಗುತ್ತೆ. ನಮಗೆ ಕೋರ್ಟಲ್ಲಿ ಹೊಡೆದಾಡ್ತಕ್ಕಂಥ ಶಕ್ತಿ ಇಲ್ಲ, ಅದರಿಂದ ಅವ್ರ ಹೆಸರನ್ನ ತಗೊಳ್ಳೋದಿಲ್ಲ. ಏನು ಅಂದರೆ, ನರೇಂದ್ರ ಮೋದಿಯವರು ಅದಾನಿನ ಬೆಳೆಸ್ತಾ ಇದ್ದಾರಂತೆ, ಅದಾನಿಗೆ ಅನುಕೂಲ ಮಾಡಿಕೊಡ್ತಿದ್ದಾರಂತೆ, ಅಂಬಾನಿಗೆ ಅನುಕೂಲ ಮಾಡಿಕೊಡ್ತಿದ್ದಾರೆ ಅಂತ ಹಗಲೆಲ್ಲ ಕೇಳ್ತೀವಿ ನಾವು. ಯಾರೇ ಕಾಂಗ್ರೆಸ್ ಲೀಡರ್ಸ್ಗಳ ಬಾಯಲ್ಲಿ ಕೇಳ್ತೀವಿ, ಮತ್ತು ಕಮ್ಯುನಿಸ್ಟ್ರುಗಳಲ್ಲಿ ಕೇಳ್ತೀವಿ. ಕಮ್ಯುನಿಸ್ಟ್ ಅಂದರೆ ಕಮ್ಯುನಿಸ್ಟ್ರು, ದೇಶದ ಬಗ್ಗೆ ಅವ್ರಿಗೆ ನಿಷ್ಠೆನೇ ಇಲ್ಲ. ಅದರಿಂದ ಕಮ್ಯುನಿಸ್ಟ್ರು ಅಂತ ಹೇಳ್ಬೋದು ಕನ್ನಡದಲ್ಲಿ. ಕಮ್ಯುನಿಸ್ಟ್ ವಾಲೆ ಲೋಗ್, ಕಮ್ಯುನಿಸ್ಟ್ ಲೋಗ್. ಇದನ್ನು ಮುಂದುವರ್ಸೋಣ ಬನ್ನಿ. ಏನಾಗುತ್ತೆ, ಈ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗ್ಬಿಟ್ಟಿರ್ತಾರೆ. ಕಾಸ್ಟ್ ಲೀಡರ್ ಅಂತ ಹೇಳ್ತೀನಿ ನಾನು, ಕಾಸ್ಟ್ ಲೀಡರ್ ಮಾಸ್ ಲೀಡರ್ ಅಂತ. ಜವಾಹರ್ಲಾಲ್ ನೆಹರು ಕಾಸ್ಟ್ ಲೀಡರ್ ಅಂದರೆ ದುಡ್ಡಿರುತ್ತೆ ಸಿಕ್ಕಾಬಟ್ಟೆ. ಆನಂದ್ ಭವನ ಪ್ರಯಾಗ್ರಾಜಲ್ಲಿ, ಅಲಹಾಬಾದಲ್ಲಿ ಅದನ್ನು ಬಿಟ್ಕೊಡ್ತಾರೆ ಅಂತ. ಬಿಟ್ಕೊಟ್ರು ಸುಳ್ಳು. ಜನಗಳ ಮಧ್ಯೆ ಈ ಥರ ಭಾವನೆ ಬರುತ್ತಷ್ಟೇ. ಆನಂದ ಭವನ ಬಿಟ್ಕೊಟ್ಬಿಟ್ರಂತೆ, ಪ್ಯಾಲೇಸ್ ಬಿಟ್ಕೊಟ್ರಂತೆ ಭಾರತ ಸರ್ಕಾರಕ್ಕೋಸ್ಕರ. ಇವರು ಏನು ಮಾಡ್ತಾರೆ, ಕಾಂಗ್ರೆಸ್ಸು ಇವ್ರ ಸ್ವಂತ ಆಸ್ತಿ ಆಗಿರುತ್ತೆ. ಅವ್ರೇನು ಮಾಡ್ತಾರೆ, ಅಲ್ಲಿ ಎಕ್ಸಿಬಿಷನ್ ಮಾಡಿಬಿಟ್ಟು ಕಾಂಗ್ರೆಸ್ ಕೊಡ್ತಾರೆ ಅಷ್ಟೇ ಹೊರತು ಅದರಿಂದ ಬರ್ತಕ್ಕಂಥ ಆದಾಯನೆಲ್ಲ ಅವ್ರು ತೊಗೋತಿರ್ತಾರೆ. ಬನ್ನಿ, ಇವತ್ತಿನ ವಿಷಯ ಅಲ್ಲ. ಇವ್ರು ಏನು ಅಂತಂದರೆ, ಬಹಳ ದೇಶದ್ರೋಹಿಗಳ ದೇಶಭಕ್ತರ, ದೇಶಕ್ಕೆ ಬಡವರಿಗೆ ಏನಾದರೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಜಿಜ್ಞಾಸೆ ಬಂದರೆ ಖಂಡಿತ ಇಲ್ಲ. ಇವರು ದೇಶದ್ರೋಹಿ ಅಂತ ಹೇಳೋದಕ್ಕೆ ಬಹಳ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಥ 2 ಉದಾಹರಣೆಗಳನ್ನ ಇವತ್ತು ಹೇಳ್ತೀನಿ. ಮೊದಲನೇದು ಕಚ್ಚತೀವು ಅಂತಂದ್ಬಿಟ್ಟು ಹೇಳಿ, 2024ನೇ ಇಸ್ವಿನಲ್ಲಿ ಲೋಕಸಭೆ ಎಲೆಕ್ಷನ್ ನಡೀತಾ ಇದೆ. ನಿನ್ನೆ ದಿವಸ ನರೇಂದ್ರ ಮೋದಿಯವರು ಮೇರಠಿಂದ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ಮತ್ತು ಪ್ರಚಾರ ಮಾಡ್ತಾ RTI ಆ್ಯಕ್ಟಲ್ಲಿ ಒಂದು ವಿಷಯ ಹೊರತೆಗೆದಿದ್ದಾರೆ. ಏನು ಅಂದರೆ, ತಮಿಳುನಾಡಿನಲ್ಲಿ ರಾಮೇಶ್ವರಂ ಅಂತ ವಿಷಯ ಹೇಳಬೇಕು ಅಂತಂದರೆ 12 ಜ್ಯೋತಿರ್ಲಿಂಗಗಳಲ್ಲಿ ರಾಮೇಶ್ವರಂ ಒಂದು. ರಾಮ ಏನು ಮಾಡ್ತಾನೆ, ರಾವಣನ ಕೊಲ್ಲೋದಕ್ಕೆ ಹೊರಟಾಗ ರಾಮ ಕ್ಷತ್ರಿಯ, ರಾವಣ ಬ್ರಾಹ್ಮಣ. ಅದಕ್ಕೇನು ಮಾಡ್ತಾನೆ, ಬ್ರಹ್ಮಹತ್ಯೆ ದೋಷ ಬರುತ್ತೆ ಅಂತಂದ್ಬಿಟ್ಟು ಅದರ ಪರಿಹಾರವಾಗಿ ಏನು ಮಾಡ್ತಾನೆ, ಶಿವನನ್ನು ಪೂಜೆ ಮಾಡ್ತಾನೆ, ಅಲ್ಲಿ ಶಿವಲಿಂಗವನ್ನು ಸ್ಥಾಪಿಸ್ತಾನೆ. ಅದು ನಮ್ಮ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ನಮ್ಮ ದೇಶದಲ್ಲಿ ಯಾರು ಹಿಂದೂಗಳಿದ್ದಾರೆ, ಯಾರು ಭಾವನೆಗಳಿಗೆ ಭಾಳ ಬೆಲೆ ಕೊಡ್ತಾರೆ, ಯಾರು ಇಂಡಿಯಾ ಅಲ್ಲ ಹಿಂದೂಸ್ತಾನ ಆಗಬೇಕು ಅಂತಾರೆ, ಅವರು ಎಲ್ಲರೂ ಸಹ 12 ಜ್ಯೋತಿರ್ಲಿಂಗಗಳನ್ನ ಸುತ್ತಬೇಕು. ಆವಾಗ ನಮ್ಮ ಬದುಕಿಗೆ ಒಂದು ಅರ್ಥ ಬರುತ್ತೆ, ನಮ್ಮ ಕಲಿಕೆಗೆ ಸಂಪೂರ್ಣ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರ ರಾಮೇಶ್ವರಮಿಂದ ಹೋಗಬೇಕಾದ್ರೆ, ರಾಮೇಶ್ವರಮಿಂದ ನೋಡಿ ಕನ್ಯಾಕುಮಾರಿ ಕೇವಲ 24 ಕಿಲೋಮೀಟರ್ ಅಷ್ಟೇ. ಆ ರಾಮೇಶ್ವರಿಂದ ಹೋಗಬೇಕಾದ್ರೆ ಧನುಷ್ಕೋಡಿ ಅಂತ ಫಸ್ಟ್ ನಮ್ಮ ದೇಶದ ಭೂಭಾಗ ಅದು. ಅಲ್ಲಿಂದ 5 ಸಣ್ಣ ದ್ವೀಪಗಳು ಸಿಗತ್ತಂತೆ. 5 ಸಣ್ಣ ಧನುಷ್ಕೋಡಿಗೆ ಹೋಗಿದ್ದೀನಿ ನಾನು. ಧನುಷ್ಕೋಡಿ ದ್ವೀಪದಲ್ಲಿ ಇಳಿದು ಏನಾಗಿದೆ, ನರೇಂದ್ರ ಮೋದಿಯವರು ಧನುಷ್ಕೋಡಿಗೆ ಈಗ ದಾರಿ ಮಾಡಿದ್ದಾರೆ. ಬಲಗಡೆಗೆ ಅರಬ್ಬಿ ಸಮುದ್ರ, ಎಡಗಡೆಗೆ ಬಂಗಾಳ ಕೊಲ್ಲಿ, ಮಧ್ಯದಲ್ಲಿ ಸುಮಾರು 5-6 ಕಿಲೋಮೀಟ್ರ್ ರಸ್ತೆಯಲ್ಲಿ ಕಾರಲ್ಲಿ ಹೋಗ್ಬೋದು, ನಾವು ಬಸ್ಸಲ್ಲಿ ಹೋಗ್ಬೋದು, ವ್ಯಾನ್ಗಳು ಮಾಡ್ಕೊಂಡು ಹೋಗ್ಬೋದು, ಮೋಟ್ರ್ ಬೈಕಲ್ಲಿ ಹೋಗ್ಬೋದು, ಏನು ಬೇಕಾದ್ರೂ ಹೋಗ್ಬೋದು. ಬಲಗಡೆ ಸಮುದ್ರ ಜಾಸ್ತಿ ಗಲಾಟೆ ಮಾಡ್ತಿರುತ್ತೆ, ಎಡಗಡೆ ಸಮುದ್ರ ಶಾಂತವಾಗಿರುತ್ತೆ, ಬಂಗಾಳ ಕೊಲ್ಲಿ. ಇದು ನೋಡಿ ವಿಚಿತ್ರ, ಇದು ಪ್ರಪಂಚದಲ್ಲಿ ಎಲ್ಲೂ ಸಿಗೋದಿಲ್ಲ ಜಾಗ, ಅತ್ಯಂತ ಸುಂದರವಾದ ಜಾಗ. ಅಲ್ಲಿಂದ ಮುಂದಕ್ಕೆ ಹೋದರೆ, ನೈಟಲ್ಲಿ ಸ್ವಲ್ಪ ಎತ್ತರದ ಜಾಗಕ್ಕೆ ಹೋದರೆ, ಶ್ರೀಲಂಕಾದಲ್ಲಿ ಲೈಟ್ ಹಾಕಿರ್ತಾರಲ್ಲ ಅದು ಕಾಣತ್ತಂತೆ. ಮಿಣಿಕಿನ ಹೊಡಿತಾರ ಬೆಳಕು ಕಾಣತ್ತಂತೆ ಅಂತ ಹೇಳ್ತೀವಿ. ಅಲ್ಲಿ ಸುಮಾರು ಜನ ಲೋಕಲ್ ಮೀನು ಹಿಡ್ಕೊಂಡು ವ್ಯವಸಾಯ ಮಾಡ್ತಕ್ಕಂಥ ಜನನು ಮಾತಾಡಿಸ್ಕೊಂಡು ಬಂದೆ. ಯಾಕೆಂದರೆ ಇದು ಇಂಟ್ರೆಸ್ಟ್ ನಮ್ಮ ಸಬ್ಜೆಕ್ಟು. ನೋಡಿ, ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ, 5 ದ್ವೀಪಗಳಿವೆ. ಇಲ್ಲಿಂದ ನಾವು ಶ್ರೀಲಂಕಾಕ್ಕೆ ಹೋಗಬೇಕು ಅಂತಂದರೆ, ಶ್ರೀಲಂಕಾ ಅಖಂಡ ಭಾರತದ ಒಂದು ಭಾಗ ಆಗಿತ್ತು. ಇದನ್ನು ತಿಳ್ಕೊಬೇಕು ನಾವು. ಅಖಂಡ ಭಾರತ ಅಂತ ಎಲ್ಲಿ ಹೇಳ್ತೀವಿ, ಅಖಂಡ ಹಿಂದೂಸ್ತಾನ ಅಂತ ಎಲ್ಲಿ ಹೇಳ್ತೀವಿ. ಶ್ರೀಲಂಕಾ ಇತ್ತು, ಥಾಯ್ಲೆಂಡ್ ಇತ್ತು, ಮಯನ್ಮಾರ್ ಇತ್ತು,
ಅನೇಕ ದೇಶಗಳಿದ್ದು, ಫಿಲಿಪೈನ್ಸ್ ಇತ್ತು, ಮತ್ತು ಈ ಕಡೆ ಅಫ್ಘಾನಿಸ್ತಾನ ಇತ್ತು. ಇದನ್ನೆಲ್ಲ ತಿಳ್ಕೊಬೇಕು ನಾವು. ಇದು ನಾವು ಧನುಷ್ಕೋಡಿಯಿಂದ ಮುಂದಕ್ಕೆ ಹೋದರೆ 5 ದ್ವೀಪಗಳು ಸಿಗುತ್ತೆ. 5 ದ್ವೀಪಗಳಲ್ಲಿ ಒಂದು ದ್ವೀಪದ ಹೆಸರು ಬಂದ್ಬಿಟ್ಟು ಕಚತೀವು ಅಂತ ಅಂದ್ಬಿಟ್ಟು. ನೋಡಿ, ಸುಮಾರು 250-300 ಎಕರೆ ಇರ್ತಕ್ಕಂಥ ಜಾಗ. ಅಲ್ಲಿ ಯಾರು ಜನ ಇರೋದಿಲ್ಲ. ಏನಾಗುತ್ತೆ, ಮೀನುಗಾರರು ಹೋಗಿ ಅಲ್ಲಿ ಮೀನು ಹಿಡಿತಿರ್ತಾರೆ, ಮೀನು ಹಿಡ್ಕೊಂಡು ಬರ್ತಾರೆ. ಸಾಕಷ್ಟು ಆಳವಾದ ಸಮುದ್ರ, ಸಾಕಷ್ಟು ದೊಡ್ಡ ದೊಡ್ಡ ಮೀನುಗಳು. ಸುಮಾರು ಒಂದು ಮೀನು 20 kg, 25 kg, 30 kg ಇರ್ತಕ್ಕಂಥ ಮೀನುಗಳು ಸಿಗುತ್ತೆ. ಹಾಗಾಗಿ ಮೀನು ಹಿಡಿಯೋರಿಗೆ ಸ್ವರ್ಗ ಅದು. ತುಂಬ ಫಲವತ್ತಾದ ಭೂಮಿ, ಮೀನು ಹಿಡಿದ್ಬಿಟ್ಟು ಊಟ ಮಾಡ್ತಾರೆ ಅಂತಂದರೆ. ಹಾಗಾಗಿ ಕಚತೀವಿಗೆ ಇಂಪಾರ್ಟೆಂಟ್. ಸುಮಾರು 300 ಸ್ಕ್ವೇರ್ ಕಿಲೋಮೀಟ್ರ್ ವಿಸ್ತೀರ್ಣ ಇದೆ ಅಂತ ಹೇಳಿದೆ. ಅಲ್ಲಿ ಜನವಸತಿ ಇಲ್ಲ, ಬರೀ ಮೀನುಗಾರರು ಹೋಗ್ತಾರೆ, ಹಿಡಿತಾರೆ, 1 ದಿವಸ 2 ದಿವಸ ಇರ್ತಾರೆ, ಬಂದುಬಿಡ್ತಾರೆ. ಇದು ಪದ್ಧತಿ. ಇದೇನಾಗುತ್ತೆ, ಇದು ಹಿಂದೂಸ್ತಾನದ ಭಾಗ. ಇದು ಹಿಂದೂಸ್ತಾನಕ್ಕೆ ಕೈ ಇದೆ, ಕಾಲಿದೆ ಅಂತಂದರೆ ಕಾಲಿನ ಒಂದು ಭಾಗ ಅಂತ ಹೇಳ್ಬೋದು. ಇದೇನಾಗುತ್ತೆ, ನೆಹರು ಪ್ರಧಾನಮಂತ್ರಿ ಆಗಿರ್ತಾರೆ. ನೆಹರು ಪ್ರಧಾನಮಂತ್ರಿ ಆಗಿದ್ದಾಗ ಶ್ರೀಲಂಕಾ ನಮ್ಮದು ಅಂತ ಹೇಳುತ್ತೆ ಜಾಗನ. ನೋಡಿ ಇದು ಹೆಂಗಿದೆ, ಇದು ನನ್ನ ಕೈನ, ನನ್ನ ಕಾಲನ್ನ ಬೇರೆಯವ್ರು ನಂದು ಅಂತ ಹೇಳಿದ್ರೆ ಒಪ್ಕೊಳ್ಳೋಕೆ ಸಾಧ್ಯನಾ? ಈಗ ನಮ್ಮ ಕೈ, ನಮ್ಮ ಕಾಲನ್ನ ಬೇರೆ ಜನಗಳು ಬಂದು ಇದು ನನ್ನ ಕೈ, ನನ್ನ ಕಾಲು ಕತ್ತರಿಸ್ಕೊಡು ಅಂತ ಹೇಳಿದ್ರೆ ಕತ್ತರಿಸ್ಕೊಡ್ತೀವ? ಇದು ಯೋಚನೆ ಮಾಡಬೇಕಾದಂಥ ವಿಚಾರ. ಆವಾಗೇನು ಮಾಡ್ತಾರೆ, ನೆಹರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಪ್ರೈಮ್ ಮಿನಿಸ್ಟರ್ ಆಗಿದ್ದು ಈತನಿಗೆ ಏನು ಬೇಕಿರಲ್ಲ. ಏನು ಅಂದರೆ ಭೋಗದ ವಸ್ತು ಆಗ್ಬಿಟ್ಟಿರುತ್ತೆ ಇಂಡಿಯಾ. ಏನು ಅಂತಂದರೆ ಮಜಾ ಮಾಡಬೇಕು, ಹೆಂಗಸನ್ನು ಮಜಾ ಮಾಡಬೇಕು, ದುಡ್ಡು ಮಜಾ ಮಾಡಬೇಕು, ಅಧಿಕಾರ ಮಜಾ ಮಾಡಬೇಕು ಅಂತ ಅಂದ್ಬಿಟ್ಟು ಈ